ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಇದೊಂದು ಮಹತ್ತರ ಸುದ್ದಿ. ಒಂದು ರೀತಿಯಲ್ಲಿ ಇದು ಸುದ್ದಿ ಸ್ಫೋಟ. ಈ ಸುದ್ದಿ ಸ್ಫೋಟವನ್ನ ಮಾಡಿದವರು ಉಪಮುಖ್ಯಮಂತ್ರಿ, ಕೆಪಿಸಿಸಿ ಅಧ್ಯಕ್ಷರಾಗಿರುವ ಡಿ.ಕೆ. ಶಿವಕುಮಾರ್. ಈ ಸುದ್ದಿ ಇದಕ್ಕೆ ಹಲವು ಆಯಾಮಗಳಿವೆ. ಅದರ ಜೊತೆಗೆ ರಾಜಕಾರಣದಲ್ಲಿ ಒಂದು ಮಾತಿದೆ, ಟೈಮಿಂಗ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಕ್ರಿಕೆಟ್ನಾಗೇನೆ ನೀವು ಯಾವ ಟೈಮ್ಗೆ ಯಾವ ಶಾರ್ಟ್ಸ್ ಅನ್ನ ಬಳಸ್ತೀರಿ ಅನ್ನೋದೇನಿರುತ್ತೆ ಅದು ಮೋಸ್ಟ್ ಇಂಪಾರ್ಟೆಂಟ್. ಯಾವ ಬಾಲ್ಗೆ ನೀವು ಫ್ರಂಟ್ ಫುಟ್ಗೆ ಹೋಗಬೇಕು, ಯಾವ ಬಾಲ್ಗೆ ನೀವು ಬ್ಯಾಕ್ ಫುಟ್ಗೆ ಹೋಗಬೇಕು, ಯಾವುದು ಸ್ಕ್ವೇರ್ ಕಟ್ ಮಾಡಬೇಕು, ಆಲ್ ದೀಸ್ ಥಿಂಗ್ಸ್ ಡಿಪೆಂಡ್ಸ್ ಬಾಲಿಂಗ್ ಮೇಲೆ. ರಾಜಕಾರಣ ಹಾಗೆ, ನೀವು ಯಾವ ಬಾಲಿಗೆ ಹೇಗೆ ಆಡ್ತೀರಿ ಕ್ರಿಕೆಟ್ನಲ್ಲಿ, ರಾಜಕಾರಣದಲ್ಲೂ ಹಾಗೆ. ಡಿ.ಕೆ. ಶಿವಕುಮಾರ್ ಈಗ ಅವರು ಸಿಕ್ಸರ್ ಬಾರಿಸಿದ್ದಾರೆ. ಎಸ್, ಈ ಸಿಕ್ಸರ್ ಬಾರಿಸುವುದಕ್ಕೂ ಕೂಡ ಕಾರಣಗಳಿವೆ. ನಾನು ಹೇಳಿದೆ ಟೈಮಿಂಗ್, ದ ಪರ್ಫೆಕ್ಟ್ ಶಾಟ್. ಸೊ ನಿನ್ನೆ ಡಿ.ಕೆ. ಶಿವಕುಮಾರ್ ಅವರಿಗೆ ಸಂಬಂಧಿಸಿದ ಒಂದು ಪುಸ್ತಕದ ಬಿಡುಗಡೆ ಆಯಿತು. ಸೊ ಅದು ಡಿ.ಕೆ. ಶಿವಕುಮಾರ್ ಅವರ ಲಾಯಲ್ಟಿಗೆ ಸಂಬಂಧಪಟ್ಟ ಹಾಗೆ, ಒಂದು ರೀತಿಯಲ್ಲಿ ಅವರು ನಿಷ್ಠೆಯ ಸಿಂಬಾಲ್ ಅಂತ. ಆ ಪುಸ್ತಕ ಬಿಡುಗಡೆಯಾದ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಆಡಿರುವ ಮಾತುಗಳು ಕೇವಲ ವೈಯಕ್ತಿಕವಾಗಿ ಮಾತ್ರ ಅಲ್ಲ, ಕರ್ನಾಟಕದ ರಾಜಕಾರಣದ ದೃಷ್ಟಿಯಿಂದ ಬಹಳ ಮುಖ್ಯವಾದ್ದು. ಮತ್ತು ಅವರು ಈ ಸ್ಫೋಟ ಏನು ಮಾಡಿದ್ದಾರೆ, ಸುದ್ದಿ ಸ್ಫೋಟ, ಇದು ಕಾಂಗ್ರೆಸ್ಗೆ ಸಂಬಂಧಪಟ್ಟಿದೆ, ಬಿಜೆಪಿಗೆ ಸಂಬಂಧಪಟ್ಟಿದೆ, JDS ಸಂಬಂಧಪಟ್ಟಿದೆ, ಹಾಗೆಯೇ ಇಡೀ ಕರ್ನಾಟಕದ ರಾಜಕಾರಣಕ್ಕೆ ಸಂಬಂಧಪಟ್ಟಿದೆ. ಅವರು ಈ ಸಿಕ್ಸರ್ ಏನು ಬಾರಿಸಿದ್ದಾರೆ, ಈ ಬಾರಿಸಿರುವ ಸಿಕ್ಸರ್ ಬಾಲ್ ಇನ್ನೂ ಆಕಾಶದಲ್ಲಿದೆ, ಕೆಳಗೆ ಬಿದ್ದಿಲ್ಲ. ಅದು ಕ್ಯಾಚ್ ಆಗುತ್ತಾ, ಸಿಕ್ಸರ್ಗೆ ಹೋಗಿ ಯಾರಾದರೂ ಬಾರ್ಡರ್ಲೆತ್ತ ಹಿಡಿತಾರ, ಏನೋ ಲೆಟ್ಸ್ ವೇಟ್ ಅಂಡ್ ಸೀ. ಬಹಳ ಮಾತು ಅದೇನು, ಅವರು ನಿನ್ನೆ ತಮ್ಮ ನಿಷ್ಠೆಯ ಬಗ್ಗೆ ಮಾತನಾಡಿದ್ದಾರೆ. ಸೊ ಯಾವಾಗ ಕರ್ನಾಟಕದಲ್ಲಿ ಸಮ್ಮಿಶ್ರ ಸರ್ಕಾರ ಇತ್ತು, ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು JDS ಸಮ್ಮಿಶ್ರ ಸರ್ಕಾರ ಇದ್ದ ಸಂದರ್ಭದಲ್ಲಿ ಅವರಿಗೆ ದೆಹಲಿಯಿಂದ ಒಂದು ಫೋನ್ ಬರುತ್ತೆ. ಕೆಲವು ಕಾಂಗ್ರೆಸ್ ಶಾಸಕರುಗಳು UC ಪಕ್ಷವನ್ನ ಬಿಡುವ ಇದರಲ್ಲಿರ್ತಾರೆ. ಇವರು ಕನಕಪುರದಲ್ಲಿದ್ದವರು ಓಡ್ ಬಂದ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗಿರ್ತಾರೆ. ಸೊ ಸಮ್ಮಿಶ್ರ ಸರ್ಕಾರವನ್ನ ಉಳಿಸುವುದಕ್ಕೆ ಅವರು ಯತ್ನ ಮಾಡ್ತಾರೆ. ಇದು ನನಗೂ ಗೊತ್ತು, ಸಮ್ಮಿಶ್ರ ಸರ್ಕಾರ ಉಳಿಬೇಕು ಅಂತ ಹೋರಾಟ ಮಾಡಿದವರು ಡಿ.ಕೆ. ಶಿವಕುಮಾರ್. ನನಗೇನು ಅನುಮಾನನೇ ಇಲ್ಲ ಅದರಲ್ಲಿ. ಡಿಡ್ ಇಟ್. ಇದೇ ಹೋರಾಟವನ್ನ ಮುಖ್ಯಮಂತ್ರಿಗಳು ಮಾಡಿದ್ರ ಇಲ್ವಾ ಅನ್ನೋದು ಇನ್ನೂ ಪ್ರಶ್ನೆ ಆರಂಭವಾದ. ಆದರೆ ಡಿ.ಕೆ. ಶಿವಕುಮಾರ್ ಡಿಡ್ ಇಟ್. ಆ ಸಂದರ್ಭದ ಒಂದು ಮಹತ್ತರ ಘಟನೆಯನ್ನ ಡಿ.ಕೆ. ಶಿವಕುಮಾರ್ ಈಗ ಬಹಿರಂಗಪಡಿಸಿದ್ದಾರೆ. ಅದು ಆ ಸಂದರ್ಭದಲ್ಲಿ ಅವರಿಗೆ ದೆಹಲಿಯಿಂದ ಒಂದು ಫೋನ್ ಬರುತ್ತೆ. ಆ ಫೋನ್ನಲ್ಲಿ ಬಿಜೆಪಿ ನಾಯಕರು ಯಾರು ಅಂತ ಹೇಳಲ್ಲ, ಅವರು ಯು ಸಿ ದಟ್ ಇನ್ನೊಬ್ಬ ಅಧಿಕಾರಿಗೆ ಆ ಫೋನ್ ಕೊಡ್ತಾರೆ. ಅವ್ರು ಹೇಳ್ತಾರೆ, ನೀವು ಉಪಮುಖ್ಯಮಂತ್ರಿ ಆಗ್ತಿರೋ ಅಥವಾ ಜೈಲಿಗೆ ಹೋಗ್ತಿರೋ, ಆಯ್ಕೆ ನಿಮ್ದು. ಸೊ ಡಿ.ಕೆ. ಶಿವಕುಮಾರ್ ತಾವು ಜೈಲಿಗೆ ಹೋಗೋದನ್ನ ಪ್ರಿಫರ್ ಮಾಡ್ತಾರೆ. ಪಕ್ಷ ನಿಷ್ಠೆಯನ್ನ ನಾನು ಯಾವತ್ತೂ ಕೂಡ ಬಿಡಲ್ಲ ಅನ್ನುವ ಮಾತನ್ನ ಹೇಳ್ತಾರೆ. ಅವರ ಪಕ್ಷನಿಷ್ಠೆ ಹಲವು ಸಂದರ್ಭಗಳಲ್ಲಿ ಸಾಬೀತಾಗಿದೆ. ಆದರೆ ಈಗ ಪಕ್ಷನಿಷ್ಠೆಯ ಪ್ರಶ್ನೆಯನ್ನ ಅವರು ಎತ್ತಿದ್ದು ಕೂಡ ಬಹಳ ಬಹಳ ಮಹತ್ವದ್ದು. ನಾನು ಎಂಥ ಕಾಂಗ್ರೆಸ್ ಪಕ್ಷದ ನಿಷ್ಠ ಅನ್ನುವುದನ್ನು ಅವ್ರು ನಿನ್ನೆ ಬಹಿರಂಗಪಡಿಸಿದ್ರು. ಸೊ ಬಹಿರಂಗಪಡಿಸುವ ಮೂಲಕ ಅವರು ಇನ್ನೊಂದು ಹೊಡೆತವನ್ನು ಕೊಟ್ಟಿದ್ದಾರೆ. ಅದು ಕಾಂಗ್ರೆಸ್ ಹೈಕಮಾಂಡ್ಗೆ ನೀಡಿರುವ ಸಂದೇಶ ಕೂಡ. ಅದೇನು ಅದನ್ನೆಲ್ಲ ನಾನು ವಿವರಿಸ್ತೀನಿ ನಮಗೆ. ಸೊ ನಿನ್ನೆ ಅವ್ರು ಹೇಳ್ತಾ ನಮ್ಮ ಕಾಂಗ್ರೆಸ್ ನಿಷ್ಠೆ ಬಗ್ಗೆ ಮಾತನಾಡಿದ್ರು. ತಾವು ಹೇಗೆ ರಾಜಕೀಯಕ್ಕೆ ಬಂದಂತ ಸಂದರ್ಭದಲ್ಲಿ ರಾಜೀವ್ ಗಾಂಧಿ ಅವರು ರೆಕಗ್ನೈಸ್ ಮಾಡಿದ್ರು, ತಾವು ಮಂತ್ರಿ ಆದದ್ದು, ಕಾಂಗ್ರೆಸ್ ನಿಷ್ಠರಾಗಿ ಉಳಿದುಕೊಂಡಿದ್ದು, ಎಲ್ಲ ಅಂಶವನ್ನ ಅವರು ಸ್ಪಷ್ಟಪಡಿಸ್ತಾರೆ. ಅಂದ್ರೆ ತಮ್ಮ ರಾಜಕೀಯ ಬದುಕಿನಲ್ಲಿ ಅವರಿಗೆ ತಮಗೆ ಪಕ್ಷ ನಿಷ್ಠೆ ಅನ್ನುವುದು ಮುಖ್ಯವೇ ಹೊರತು ಇನ್ಯಾವುದೂ ಇಲ್ಲ ಅನ್ನುವ ಸಂದೇಶವನ್ನು ಕೊಡ್ತಾರೆ. ಅದನ್ನ ಇಲ್ಲಿಗೆ ಸಂದೇಶ ನಿಲ್ಸಲ್ಲ ಅವರು. ಅವ್ರು ಇನ್ನೊಂದು ಮಾತು ಹೇಳ್ತಾರೆ, ರಾಜಕೀಯ ನಿಂತ ನೀರಲ್ಲ ಅಂತ. ಇಟ್ ಈಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಸೆಂಟೆನ್ಸ್. ಬಹಳ ಮಹತ್ವದ ವಾಕ್ಯ ಇದೆ. ಅಂದ್ರೆ ರಾಜಕೀಯ ನಿಂತ ನೀರಲ್ಲ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ ಅರ್ಥ ಏನು? ರಾಜಕೀಯ ಹರಿಯುವ ನೀರಾದ್ರೆ ಡಿ.ಕೆ. ಶಿವಕುಮಾರ್ ಯಾವ ಕಡೆ ಹರಿತಾರೆ ಆಗಿದ್ರೆ ದಟ್ ಆಪ್ಷನ್ ಈಸ್ ಆಲ್ಸೋ ಓಪನ್. ಅವ್ರು ಇನ್ನೊಂದು ಮಾತನ್ನ ಹೇಳ್ತಾರೆ, ನನ್ನ ರಾಜಕೀಯ ಬದುಕು 8 ವರ್ಷ, ನನಗೆ 63 ವರ್ಷ ಆಯ್ತು. ಸೊ ಅನ್ನುವ ಮಾತನ್ನ ಹೇಳ್ತಾರೆ. ಅಂದ್ರೆ 8 ವರ್ಷ ಮಾತ್ರ ಇರ್ತೀನಿ,
ಅನ್ನುವ ಮಾತನ್ನು ಹೇಳ್ತಾರೆ. ಅದರ ಜೊತೆಗೆ ಮೈ ಆಪ್ಷನ್ ಆರ್ ಸ್ಟಿಲ್ ಓಪನ್ ಅನ್ನುವುದನ್ನ ಅವ್ರು ಹೇಳೋದಕ್ಕೆ ಹೊರಟಿದ್ದಾರಾ? ಅದಕ್ಕೆ ಅವರು ರಾಜಕೀಯ ನಿಂತ ನೀರಲ್ಲ ಅನ್ನುವ ಶಬ್ದವನ್ನು ಬಳಸಿದ್ದ ಆ ಕಾರಣಕ್ಕಾಗಿ. ನಾನು ಹೇಳಿದೆ ಇದು ಮಾಸ್ಟರ್ ಸ್ಟ್ರೋಕ್ ಅಂತ. ಡಿ ಕೆ ಶಿವಕುಮಾರ್ ಮಾಸ್ಟರ್ ಸ್ಟ್ರೋಕ್ ಅವರು. ಒಂದು, ತಮ್ಮ ನಿಷ್ಠೆಯನ್ನ ನೆನಪಿಸ್ತಾ ಕಾಂಗ್ರೆಸ್ ಹೈಕಮಾಂಡ್ಗೆ ಅವರು ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ಅಧಿಕಾರ ಹಂಚಿಕೆಯ ಪ್ರಶ್ನೆ ಏನಿದೆ, ನಾನು ಪಕ್ಷನಿಷ್ಠನಾಗಿದ್ದವನು, ಪಕ್ಷನಿಷ್ಠನಾಗಿ ನಾನು ಪಕ್ಷಕ್ಕಾಗಿ ಜೈಲಿಗೆ ಹೋಗುವುದನ್ನ ಆಯ್ಕೆ ಮಾಡ್ಕೊಂಡೆ ಹೊರತು ಉಪಮುಖ್ಯಮಂತ್ರಿ ಆಗುವುದನ್ನಲ್ಲ. ನಾನು ಬಿಜೆಪಿ ಜೊತೆ ಉಪಮುಖ್ಯಮಂತ್ರಿ ಆಗ್ಬೋದಾಗಿತ್ತು, ಆ ಒತ್ತಡ ಇತ್ತು, ಆದರೆ ನಾನು ಪಕ್ಷನಿಷ್ಠನಾಗಿದ್ದೇನೆ. ನಾನು ಪಕ್ಷನಿಷ್ಠನಾಗಿರುವಾಗ ಪಕ್ಷ ನನ್ನ ಬಗ್ಗೆ ಯಾವ ನಿಷ್ಠೆಯನ್ನು ಇಟ್ಕೊಂಡಿದೆ. ದಟ್ ಈಸ್ ವಾಟ್ ಡಿ ಕೆ ಶಿವಕುಮಾರ್ ವಾಂಟ್ಸ್ ಟು ನೋ. ಎಸ್, ಪಕ್ಷಕ್ಕೆ ನನ್ನ ಬಗ್ಗೆ ಇರ್ಬೇಕಲ್ವಾ? ನಾನು ಪಕ್ಷನಿಷ್ಠನಾಗಿದ್ದೀನಿ, ಜೈಲಿಗೆ ಹೋಗಿದ್ದೀನಿ ನಿಮ್ಮ ಸಲುವಾಗಿ. ಈಗ ನೀವು ಈ ಅಧಿಕಾರ ಹಂಚಿಕೆಯ ಸೂತ್ರ ಇದೆಯೋ ಇಲ್ಲೋ ಅನ್ನೋದು ಬೇರೆ, ನೀವು ನನ್ನ ಈ ನಿಷ್ಠೆ ಇದೆಯಲ್ಲ, ಆ ನಿಷ್ಠೆಗೆ ಯಾವ ಪ್ರತಿಫಲವನ್ನು ಕೊಡ್ತೀರಿ? ನೀವು ಪ್ರತಿಫಲವನ್ನು ಕೊಡದಿದ್ರೆ ರಾಜಕೀಯ ನಿಂತ ನೀರಲ್ಲ ಅನ್ನುವ ಮೂಲಕ ಅವರು ಸ್ಟಿಲ್ ಮೈ ಆಪ್ಷನ್ಸ್ ಆರ್ ಓಪನ್ ಅನ್ನುವುದನ್ನು ಕೂಡ ಇಂಡೈರೆಕ್ಟ್ಲಿ ಹೇಳ್ತಾರೆ. ಅದರ ಜೊತೆಗೆ ಅವ್ರು ಇನ್ನೊಂದು ಸಂದೇಶವನ್ನ ದಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಅವರ ಬೆಂಬಲಿಗರಿಗೂ ನೀಡ್ತಾರೆ. ನಾನು ಪಕ್ಷನಿಷ್ಠ, ನೀವು ಪಕ್ಷನಿಷ್ಠ ಅನ್ನುವ ಪ್ರಶ್ನೆ ಇದರ ಒಳಗಡೆ ಇದೆ. ಯಾಕಂದ್ರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷ ಬಂದಿದ್ದು 2006ರಲ್ಲಿ. ಸೊ ನಿಷ್ಠೆಯ ವಿಚಾರದಲ್ಲಿ, ಪಕ್ಷನಿಷ್ಠೆಯ ವಿಚಾರದಲ್ಲಿ, ಸೊ ಡಿ ಕೆ ಶಿವಕುಮಾರ್ ಅವರ ಪಕ್ಷನಿಷ್ಠೆಯನ್ನ ಮತ್ತು ಸಿದ್ದರಾಮಯ್ಯನವರ ಪಕ್ಷನಿಷ್ಠೆಯನ್ನ ನೀವು ಹೋಲ್ಸಕ್ಕಾಗಲ್ಲ. ದಟ್ ಇಸ್ ಡಿಫ್ರೆಂಟ್. ಸೊ ಸಿದ್ದರಾಮಯ್ಯ ಈ ರೀತಿ ಪಕ್ಷನಿಷ್ಠೆಯಿಂದ ತಲೆ ಬಗ್ಗೆ ನಿಂತ್ಕೊಳ್ಳೋದು ಇನ್ನೊಂದು ಮಾಡುವವರಲ್ಲ. ಅವರ ರೀತಿ ರಿವಾಜುಗಳು, ರಾಜಕೀಯ ಇದು ಅದು ಬೇರೆ, ಡಿ ಕೆ ಶಿವಕುಮಾರ್ ಬೇರೆ. ಆದ್ರಿಂದ ಡಿ ಕೆ ಶಿವಕುಮಾರ್ ಈಗ ಬಹಳ ಸಂದರ್ಭಗಳಲ್ಲಿ ಮತ್ತೆ ಕೂಲಿ ಕೇಳ್ತಿದ್ದಾರೆ. ತಮ್ಮ ಜೀವನ ಸಂಬಂಧಪಟ್ಟಂತ ಒಂದು ಪುಸ್ತಕ ಬಿಡುಗಡೆ ಆಯಿತು, ಇನ್ನೊಂದು ಪುಸ್ತಕ ಬಿಡುಗಡೆ ಆಗತ್ತೆ ಅಂತ ಹೇಳೋ ಮೂಲಕ ಮುಂದಿನ ಪುಸ್ತಕವನ್ನ ಮುಖ್ಯಮಂತ್ರಿಗಳೇ ಸಿದ್ದರಾಮಯ್ಯನವರೇ ಬಿಡುಗಡೆ ಮಾಡ್ತಾರೆ ಅನ್ನುವ ಮಾತನ್ನು, ತಮ್ಮ ಜೀವನ ಸಂಬಂಧಪಟ್ಟಂತೆ ಆ ಪುಸ್ತಕವನ್ನು ಬಿಡುಗಡೆ ಮಾಡ್ತಾರೆ ಅಂತ ಹೇಳೋದಲ್ದರೆ, ಈಗಿರೋ ಪುಸ್ತಕದಲ್ಲಿ ಇರುವ ಅಂಶಗಳೇನಿದೆ ಪ್ರತಿಶತ 99% ಸರಿಯಾಗಿ ತಮ್ಮ ಬದುಕಿಗೆ ಅಂತ. ಸೊ ಇದು ಒಂಥರ ರಾಜಕೀಯದ ಒಂದು ರೋಚಕ ಪಯಣ ಅಂತ ನನಗೆ ಅನ್ಸುತ್ತೆ ಡಿ ಕೆ ಶಿವಕುಮಾರ್ ಅವರು. ಡಿ ಕೆ ಶಿವಕುಮಾರ್ ಅವರ ಇತಿಹಾಸ ಏನಿತ್ತು, ಹಾಗಿತ್ತು, ಹೀಗಿತ್ತು ಅಂತ ಮಾತನಾಡುವರಿದ್ದಾರೆ. ಆದರೆ ಅವ್ರು ಹೇಗೆ ಇರಲಿ, ಅಲ್ಲಿಂದ ಈಗ ಉಪಮುಖ್ಯಮಂತ್ರಿಯ ಹುದ್ದೆಯ ಹೊರಗೆ ಬಂದದ್ದಿದೆ, ಅದು ನಿಷ್ಠೆಯಿಂದ. ಈ ಬದುಕಿನಲ್ಲಿ ನಿಷ್ಠೆಗೂ ಒಂದು ಫಲ ಇರುತ್ತೆ ಕಣ್ರಿ, ಇಲ್ಲ ಅಂತ ಹೇಳಕ್ಕಾಗಲ್ಲ. ನಿಷ್ಠೆ ಬೇಕು. ನಿಷ್ಠೆ ಇಲ್ಲದೆ ಇರಕ್ಕಾಗಲ್ಲ. ಯಾವ್ದಾದ್ರು ಒಂದು ನಿಷ್ಠೆ ಬೇಕು. ನಿಮಗೆ ಪಕ್ಷ ನಿಷ್ಠೆ ಯಾರು ಬೇಕು, ಸೈದ್ಧಾಂತಿಕ ನಿಷ್ಠೆ ಯಾವ್ದಾದ್ರು ಬೇಕು, ಯಾವ್ದಾದ್ರು ಒಂದು ನಿಷ್ಠೆ ಬೇಕು. ಸೊ ನೀವು ಸೈದ್ಧಾಂತಿಕ ನಿಷ್ಠೆ ಮತ್ತು ಪಕ್ಷ ನಿಷ್ಠೆ ಇವೆರಡು ಡಿಫರೆಂಟಾ, ಒಂದೇನಾ ಅನ್ನುವ ಪ್ರಶ್ನೆ ಬೇರೆ. ಪಕ್ಷಕ್ಕೊಂದು ಸಿದ್ಧಾಂತ ಇರುತ್ತೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಪಕ್ಷ ನಿಷ್ಠೆ ಇದೆ, ಆದ್ರೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದ ಬಗ್ಗೆ ಯಾವ ರೀತಿ ನಿಷ್ಠೆ ಇದೆ ಅದಕ್ಕೆ ಸಂಬಂಧಪಟ್ಟಾಗಿನೂ ಅವ್ರು ಕೆಲವು ಇಂಡೈರೆಕ್ಟ್ಲಿ ವಿವರನ್ನು ಕೊಟ್ಟರು. ಯಾವುದು ಅಂತಂದ್ರೆ, ತಾವು ಯು ಸಿ ದಟ್ ಸದನದಲ್ಲಿ ಸದಾ ವತ್ಸಲೆ ಮಾತನಾಡಿದ್ದು, ಅದರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ತಾ, ನಾನು ಅದನ್ನ ನಾನು ಎಲ್ಲ ಪಕ್ಷದ ಫಿಲಾಸಫಿಯನ್ನ ತಿಳಿದುಕೊಳ್ಳೋದಕ್ಕೆ ಯತ್ನ ಮಾಡಿದ್ದೀನಿ. ಆ ಕಾರಣಕ್ಕಾಗಿ RSS ಫಿಲಾಸಫಿಯು ನನಗೆ ಗೊತ್ತು ಅನ್ನುವ ಕಾರಣಕ್ಕಾಗಿ ನಾನು ಆ ಒಂದು ಸದಾ ವತ್ಸಲೆ ಹೇಳಿದ್ನೆ ಬಿಟ್ಟು ಬೇರೆ ಅಲ್ಲ ಅನ್ನೋದನ್ನ ಅವ್ರು ಕ್ಲಾರಿಫೈ ಮಾಡಿದ್ರು. ಸೊ ಈ ಒಂದು ಅದಾದ ನಂತರ ಅವ್ರು ಇನ್ನೊಂದು ಕ್ಲಾರಿಫಿಕೇಶನ್ ಮಾಡೋದು, ನನಗೆ ಯಾರೋ ಪಕ್ಷದವ್ರು ಬಂದ್ಬಿಟ್ಟು ಕ್ಷಮೆ ಯಾಚಿಸಿ ಇನ್ನೊಂದು ಮಾಡಿ ಅಂತ ಹೇಳಿಲ್ಲ, ವಿಷಾದ ವ್ಯಕ್ತಪಡಿಸಿ ಅಂತ ಹೇಳಿಲ್ಲ. ಆದ್ರೆ ಪಕ್ಷದ ಕಾರ್ಯಕರ್ತರಿಗೆ ಯಾರಿಗಾರು ನೋವಾಗಿರ್ಬೋದು ಅನ್ನೋ ಕಾರಣಕ್ಕಾಗಿ ನಾನು ನನ್ನ ಈ ಹೇಳಿಕೆಯ ಬಗ್ಗೆ ಇದು ಮಾಡಿದೆ ಅಂತ ಹೇಳಿ. ಅದ್ರ ಜೊತೆಗೆ ಅವ್ರು ತಮ್ಮ ಇನ್ನೊಂದು ಮಾತನ್ನು ಹೇಳಿದ್ರು ನನಗೆ, ಸ್ವಲ್ಪ ಅವರು ಸಂಸ್ಕೃತ ಪ್ರೇಮದ ಬಗ್ಗೆ. ಸೊ ಅದು ಯಾರೋ ಧರ್ಮಾಧಿಕಾರಿಗಳು ನನಗೆ ಸಂಸ್ಕೃತವನ್ನ ಇದ್ರ ಬಗ್ಗೆ ಹೇಳಿದ್ರು ಅಂತ. ಆ ಧರ್ಮಾಧಿಕಾರಿಗಳು ಯಾರೋ ನನಗೆ ಗೊತ್ತಿಲ್ಲ. ಅದು ಡಿ ಕೆ ಶಿವಕುಮಾರ್ ಆ ಧರ್ಮಾಧಿಕಾರಿಗಳು ಯಾರು ಅನ್ನೋದನ್ನ ತಮ್ಮ ಭಾಷಣದಲ್ಲಿ ಹೇಳಿಲ್ಲ. ನಾವು ಈಗ ಊಹೆ ಮಾಡ್ಬೋದು, ಅವ್ರು ಇರ್ಬೋದು, ಇವ್ರು ಇರ್ಬೋದು, ಇವರಿಗೆ ಹತ್ತಿರ ಇರುವ ಧರ್ಮಾಧಿಕಾರಿ ಯಾರು, ಹೀಗೆಲ್ಲ ನಾವು ಯೋಚನೆ ಮಾಡ್ತಾ ಕೂತ್ಕೋಬಹುದು, ನಾವು ಡಿಸ್ಕಸ್ ಕೂಡ ಮಾಡ್ಬೋದು. ಆದ್ರದ್ದು ಅವ್ರು ಹೇಳಿದಷ್ಟು ಧರ್ಮಾಧಿಕಾರಿಗಳು ಹೇಳಿದ್ದಾರೆ. ಅದರ ಜೊತೆಗೆ ಅವರು ತಮ್ಮ ಈ ನಿಷ್ಠೆ ಮತ್ತು ಪ್ರತಿಫಲದ ಪ್ರಶ್ನೆ ಅವ್ರು ಬಹಳ ಮೊದಲಿಂದ ಕೇಳ್ತಾ ಇರೋದು, ನನ್ನ ನಿಷ್ಠೆಗೆ ಒಂದು ಪ್ರತಿಫಲ ಒಂದು ರಾಜಕೀಯ ಪಕ್ಷ ಕೊಡ್ಬೇಕಲ್ವಾ? ಎಲ್ಲಿವರೆಗೆ ನಾನು ಕಾಯ್ಬೇಕು ಅನ್ನುವುದನ್ನ ಅವ್ರು ಇಂಡೈರೆಕ್ಟ್ಲಿ ಹೇಳಿದ್ರು. ಯಾಕಂದ್ರೆ ನನ್ನ ರಾಜಕೀಯ ಬದುಕಿನ 20 ವರ್ಷ ಇದೆ.
ಮುಗೀತು, ನಾನು ನಂತರ ರಾಜಕೀಯ ಮಾಡೋಕ್ಕಾಗಲ್ಲ. ಹೊಸ ನಾಯಕರು ಅವರು ಇನ್ನೊಂದು ಹೇಳ್ತಾರೆ ನೋಡಿ. ಸೊ ಇನ್ನೊಂದು 8-10 ವರ್ಷ ಅಂತಂದ್ರೆ ಅವರು 60, ಈಗ 63 ಅಂದ್ರೆ 73 ಆಗಿರುತ್ತೆ. ಸೊ ಅಷ್ಟೊತ್ತಿಗೆ ನಾನು ಅಂದ್ರೆ 73, 75ಕ್ಕೆ ರಾಜಕೀಯ ನಿವೃತ್ತಿ ಪಡಿತೀನಿ ಅನ್ನೋ ಮೂಲಕ ಈಗ 75 ಆದವರು ಕೂಡ ರಾಜಕೀಯ ನಿವೃತ್ತಿ ಪಡಿಬೇಕು ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಅದನ್ನ ಮೆಸೇಜ್ ಕೊಟ್ರೆ ಈ ಪ್ರಶ್ನೆ ಕೂಡ ಕುತೂಹಲಕರವಾದ. ಯಾಕಂದ್ರೆ ಅವ್ರು ಹೇಳ್ತಾರೆ ಹೊಸ ನಾಯಕರು ಬರಬೇಕು. ಈಗಾಗಲೇ ಸೊ ಎಷ್ಟೆಷ್ಟೋ ಹೊಸ ನಾಯಕರುಗಳು ಬರೋದಕ್ಕೆ ರೆಡಿ ಆಗಿದ್ದಾರೆ. ಹೊಸಬರಿಗೆ ನನಗೆ ಹೊಸಬನಾಗಿದ್ದಾಗ ನನಗೆ ಅವಕಾಶ ಸಿಕ್ಕಿದ್ರಿಂದ ನಾನು ಇಷ್ಟು ಎತ್ತರಕ್ಕೆ ಏರಿದೆ ಅನ್ನುವ ಮೂಲಕ ಈಗ ನನಗೂ ಅವಕಾಶ ಕೊಡಬೇಕು. 75 ವರ್ಷ ಆದವರು ಅಂದ್ರೆ ಇಂಡೈರೆಕ್ಟ್ಲಿ ಯಾರು ಗೊತ್ತಾಯ್ತಲ್ವಾ, ಸಿದ್ದರಾಮಯ್ಯ. ಸೊ ನನಗೆ ಈಗ ಇನ್ನು 10 ವರ್ಷ ನಾ ರಾಜಕೀಯ ಮಾಡ್ತೇನೆ ಅಂದ್ರೆ ಅಷ್ಟೇ. 75 ಆದವ್ರು ಏನು ಬಿಜೆಪಿ ಮೊದಲು ಮಾತಾಡ್ತಾ ಇತ್ತಲ್ಲ, 75 ಈ 75 ವರ್ಷದ ರಾಜಕೀಯ ನಿವೃತ್ತದ ಪ್ರಶ್ನೆಯನ್ನ ಡಿ ಕೆ ಶಿವಕುಮಾರ್ ಇಲ್ಲಿ ಡಿಫ್ರೆಂಟ್ ಆಗಿ ಹೇಳ್ತಾರೆ, ಇಲ್ಲಿ ಬಹಳ ವಿಭಿನ್ನವಾಗಿ ಹೇಳ್ತಾರೆ ಅವರು. ನಾನು ಅದಕ್ಕೆ ಹೇಳಿದ್ದು, ಒಂದು ಟೈಮಿಂಗು ಮತ್ತು ಭಾಷೆಯನ್ನು ಬಳಸೋದು, ಸಬ್ಜೆಕ್ಟ್ ಅನ್ನು ಆಯ್ಕೆ ಮಾಡೋದು, ಆ ಟೈಮಿಗೆ ಅದನ್ನ ಯಾವ್ದು 4 ಹೊಡಿಬೇಕಾ, 6 ಹೊಡಿಬೇಕಾ, ಅಥವಾ ಸಿಂಗಲ್ ತಗೋಬೇಕಾ, ಡಿಫೆನ್ಸ್ ಆಡಬೇಕಾ, ಆಲ್ ದೀಸ್ ಥಿಂಗ್ಸ್ ಇದೆಯಲ್ಲ, ಅದು ರಾಜಕೀಯದ ಹೇಳ್ತೀವಿ. ಪಾಲಿಟಿಕ್ಸ್ ಇಸ್ ಅನ್ ಆರ್ಟ್ ಅಂತ, ಆರ್ಟ್ ಅಂಡ್ ಸೈನ್ಸ್ ಟು. ರಾಜಕಾರಣ ಅನ್ನೋದು ಅದೊಂದು ಕಲೆಯೂ ಹೌದು, ಒಂದು ವಿಜ್ಞಾನ ಹೌದು. ಅದನ್ನ ಹೇಗೆ ಅಳವಡಿಸಿಕೊಳ್ಬೇಕು ಅನ್ನೋದು ಇರುತ್ತಲ್ಲ, ಅದೇ ಬಹಳ ಮುಖ್ಯವಾದ ಚಾಲೆಂಜಸ್. ಇದನ್ನ ನೋಡಿದಾಗ ಡಿ ಕೆ ಶಿವಕುಮಾರ್ ಹೆಚ್ಚು ಮ್ಯಾಚ್ಯೂರ್ಡ್ ಆದಂತೆ ಕಾಣ್ತಾ ಹೋಗ್ತಿದ್ದಾರೆ ದಿನಕ್ಕೆ. ಲುಕ್ಸ್ ಲೈಕ್ ಮೋರ್ ಮ್ಯಾಚ್ಯೂರ್ಡ್ ಅಂತ. ಆ ಕಾರಣದ ಕೂಡ ಅವರು ಎಲ್ಲೂ ಕೂಡ ಅಧಿಕಾರ ಹಂಚಿಕೆ ವಿಚಾರವನ್ನ ಇದುವರೆಗೆ ಮಾತಾಡಿಲ್ಲ. ಅಂದ್ರೆ ಆ ವಿಚಾರದಲ್ಲಿ ಮೌನವಾಗಿರುವ ಮೂಲಕ ಒಂದು ಮೌನದ ಸಂದೇಶವನ್ನು ಕೂಡ ಅವರು ಎಲ್ಲರಿಗೂ ಕೊಡ್ತಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಕೊಡ್ತಿದ್ದಾರೆ, ಅವರ ವಿರೋಧಿಗಳಿಗೆ ಕೊಡ್ತಿದ್ದಾರೆ, ತಮ್ಮ ಬೆಂಬಲಿಗರಿಗೆ ಕೊಡ್ತಾರೆ. ಏನು? ಮೌನ. ಬಹಳ ಸಂದರ್ಭದಲ್ಲಿ ಮಾತಿಗಿಂತ ಮೌನ ಬಹಳ ಹೆಚ್ಚು ಶಕ್ತಿಯುತ ಆಗಿರುತ್ತೆ. ಯಾಕಂದ್ರೆ ಮೌನ ವಿರೋಧಿಗಳಿಗೆ ಆಲೋಚನೆಗೆ ಹಚ್ಚಿಸುತ್ತೆ, ಮಾತು ವಿರೋಧಿಗಳನ್ನ ಆಲೋಚನೆಗೆ ಹಚ್ಚಿಸಲ್ಲ. ಮಾತು ಪ್ರತಿಕ್ರಿಯೆ, ಇನ್ನೊಂದು ಮಾತು ಬರುತ್ತೆ, ವಿಷಯದ ಶಕ್ತಿ ಸತ್ವ ಕಳೆದೋಗ್ಬಿಡುತ್ತೆ. ಮೌನ ಹಾಗಲ್ಲ. ಮೌನ ಅದು ಬೀರುವ ಪರಿಣಾಮ ಇದೆಯಲ್ಲ, ಇದು ಯಾಕೆ ಮೌನವಾಗಿದ್ದಾನೆ ಅನ್ನುವ ಪ್ರಶ್ನೆ ವಿರೋಧಿಗಳಿಗೆ ಬರುತ್ತಲ್ಲ, ದಟ್ ಇಸ್ ಅದು ಈ ಡಿ ಕೆ ಶಿವಕುಮಾರ್ ಮಾಡದಂತೆ ಕಾಣುತ್ತೆ. ಅದರಿಂದ ಅವರು ಅಧಿಕಾರ ಹಂಚಿಕೆ ವಿಚಾರ ಪ್ರಸ್ತಾಪ ಮಾಡಿಲ್ಲ. ಸೊ ಆದ್ರಿಂದ ಕಾಂಗ್ರೆಸ್ ಹೈಕಮಾಂಡ್ನ ಜವಾಬ್ದಾರಿ ಜಾಸ್ತಿ ಆಗ್ತದೆ. ಅಂದ್ರೆ ಅಧಿಕಾರ ಹಂಚಿಕೆ ಅನ್ನೋದು ಆಗಿದ್ರೆ, ಸೂತ್ರ ಇದ್ರೆ, ಕಾಂಗ್ರೆಸ್ ಹೈಕಮಾಂಡ್ ವಿಲ್ ಹ್ಯಾವ್ ಟು ಆಕ್ಟ್ ಅನ್ನುವುದನ್ನ ಅವರು ಇಂಡೈರೆಕ್ಟ್ಲಿ ಆ ಸಂದೇಶವನ್ನ ಕೊಡ್ತಾ ಇದ್ದಾರೆ. ಸೊ ಅದರಿಂದ ಈ ನಿನ್ನೆ ಅವರ ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಮತ್ತು ಅವರ ಆಡಿರುವ ಮಾತು ರಾಜ್ಯದ ರಾಜಕೀಯ ದೃಷ್ಟಿಯಿಂದ ಮುಖ್ಯ ಅಂತ. ಯಾಕೆ ಅಂತ, ಈಗ ಅವರು ಆಡಿರುವುದೇನಿದೆ, ಅವರನ್ನ ಖರೀದಿಸುವುದಕ್ಕೆ, ಬೆದರಿಸುವುದಕ್ಕೆ ಬಂದಂತಹ ಬಿಜೆಪಿ, ದೇ ವಿಲ್ ಹ್ಯಾವ್ ಟು ಆನ್ಸರ್ ನೌ. ಬಿಜೆಪಿ ಉತ್ತರ ಕೊಡ್ಬೇಕು. ಈಗ ರಾಜ್ಯ ನಾಯಕರು ಉತ್ತರ ಕೊಡ್ಬೇಕು, ಮೋದಿ ಅಮಿತ್ ಶಾ ಉತ್ತರ ಕೊಡ್ಬೇಕು, ಸತ್ಯ ಸುಳ್ಳು ಅನ್ನೋದನ್ನ ಹೇಳ್ಬೇಕು. ಅಂದ್ರೆ ಇಡೀ ಜನತಂತ್ರ ವ್ಯವಸ್ಥೆಯಲ್ಲಿ ಒಬ್ಬ ರಾಜಕೀಯ ನಾಯಕನನ್ನ ಸೆಂಟ್ರಲ್ ಏಜೆನ್ಸಿಯನ್ನ ಉಪಯೋಗಿಸಿ ಬೆದರಿಸುವುದು ಬಹಳ ಗುರುತರವಾದ ಆರೋಪ. ನನ್ನನ್ನ ಬೆದರಿಸಿದ್ರು ಜೈಲಿಗೆ ಹೋಗ್ತೀಯಾ ಆರ್ ಉಪಮುಖ್ಯಮಂತ್ರಿ ಆಗ್ತೀಯಾ. ಇದು ಜನತಂತ್ರದ ಬಹುಮುಖ್ಯವಾದ ನಾಶ. ಇವರು ಹೇಳಿರುವುದೇನಿದೆ, ಇದು ಬಿಜೆಪಿ ಗೌರ್ಮೆಂಟ್ ಮೇಲೆ, ಸಂಘ ಪರಿವಾರ ಎಲ್ಲರ ಮೇಲೂ ಕೂಡ ಸೀರಿಯಸ್ ಎಲಿಗೇಷನ್. ದೇ ವಿಲ್ ಹ್ಯಾವ್ ಟು ಆನ್ಸರ್ ನೌ. ಮೋದಿ ವಿಲ್ ಹ್ಯಾವ್ ಟು ಕಮ್ ಔಟ್, ಅಮಿತ್ ಶಾ ವಿಲ್ ಹ್ಯಾವ್ ಟು ಕಮ್ ಔಟ್, ಬಿಜೆಪಿ ಸ್ಟೇಟ್ ವಿಜೇಂದ್ರ ವಿಲ್ ಹ್ಯಾವ್ ಟು ಕಮ್ ಔಟ್. ದೇ ಶುಡ್ ಕ್ಲಾರಿಫೈ ವೆದರ್ ಇಟ್ ಇಸ್ ಎ ಟ್ರೂ ಆರ್ ನಾಟ್. ಇದು ಸತ್ಯವೇ ಸುಳ್ಳೆ ಅನ್ನೋದನ್ನು ಹೇಳಬೇಕು, ಬಹಳ ಮುಖ್ಯವಾಗಿ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರ ಉದ್ದೇಶ ಕಾಂಗ್ರೆಸ್ ಹೈಕಮಾಂಡ್ಗೆ ತಮ್ಮ ನಿಷ್ಠೆಯನ್ನ ನೆನಪಿಸುವುದಾಗಿರ್ಬೋದು, ಆದರೆ ಅದಕ್ಕೂ ಮೀರಿದ ರಾಜಕೀಯ ಪರಿಣಾಮಗಳು ಹೇಳಿಕೆಯಿಂದ ಇದೆ. ಮೀರಿದ ರಾಜಕೀಯ ಪರಿಣಾಮ ಆದ್ರಿಂದನೇ ಸೊ ಎವ್ರಿಬಡಿ ಶುಡ್ ಬಿ ಕ್ಲೀನ್. ದೇ ಶುಡ್ ಹೇಳಬೇಕು. ಬಿಜೆಪಿ ಇದುವರೆಗೇನು ಆಪರೇಷನ್ ಕಮಲ ಇನ್ನೊಂದು ಡಿನೈ ಮಾಡ್ತಾ ಬಂತು, ಆವಾಗ ಯಾರು ಕೂಡ ಓಪನ್ ಆಗಿ ಇಂಥ ಒಂದು ಹೇಳಿಕೆಯನ್ನು ಕೊಟ್ಟಿರಲಿಲ್ಲ. ಈಗ ಡಿ ಕೆ ಶಿವಕುಮಾರ್ ಕೊಟ್ಟಿರುವುದರಿಂದ ಆ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಬೇಕಾದ್ದು ಬಿಜೆಪಿಯ ಕರ್ತವ್ಯ, ಹಾಗೇನೆ ಮೋದಿ ಅಂಡ್ ಕಂಪನಿಯ ಕರ್ತವ್ಯ. ದೇ ಶುಡ್ ಕಮ್ ಔಟ್ ಅಂತ. ಅದಿಲ್ಲದಿದ್ದಾರೆ ಅವರು ಮೌನವಾಗಿದ್ರೆ ಮೌನಂ ಸಮ್ಮತಿ ಲಕ್ಷಣ ಅಂತ ಅನ್ಕೋಬೇಕಾಗುತ್ತೆ. ಅದರಿಂದ ಡಿ ಕೆ ಅವರ ಹೇಳಿಕೆ ಬಹಳ ಮುಖ್ಯವಾದ್ದು. ಅದ್ಭುತವಾದ ಬ್ಯಾಟಿಂಗ್ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಸೊ 6 ಹೊಡೆದಿದ್ದಾರೆ, 4 ಹೊಡೆದಿದ್ದಾರೆ.
ಹಾಗೇನೆ ಡಿಫೆನ್ಸ್ ಆಡಿದ್ದಾರೆ. ಆದರೆ ಅವರು ಈ ಮ್ಯಾಚ್ನಲ್ಲಿ ಗೆಲ್ತಾರ ಇಲ್ವಾ, ದಟ್ ಇಸ್ ದ $1,000 ಕ್ವೆಶನ್. ಅದು ಹೇಳೋದಕ್ಕಾಗಲ್ಲ, ಹೀಗೆ ಆಗತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಆಸ್ ಆಫ್ ನೌ ಇವತ್ತಿನ ಮ್ಯಾಚ್ನಲ್ಲಿ ಈ ಪ್ಲೇಡ್ ವೆಲ್. ನೆಕ್ಸ್ಟ್ ಮ್ಯಾಚ್ನಲ್ಲಿ 0ಕ್ಕೆ ಔಟ್ ಆಗ್ಬೋದು. ಲೆಟ್ ಅಸ್ ವೇಟ್ ಅಂಡ್ ಸಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಲ್ಲಿ ಬರ್ತೀನಿ. ನಾನು ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರೆಯಬೇಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ, ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ, ನನ್ನನ್ನು ಆಶೀರ್ವದಿಸಿ. ಎಲ್ಲರಿಗೂ ನಮಸ್ಕಾರ.